ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಜಸ್ಟ್ ಇನ್ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಯಾರು ಕೂಡ ಅನ್ಕೊಳ್ಳಿಲ್ಲ ಈ ಥರ ಆಗುತ್ತೆ ಅಂತ, ಈ ಥರ ಮಾಡ್ತಾರೆ ಅಂತಲೂ ಕೂಡ ಅನ್ಕೊಂಡಿರಲಿಲ್ಲ. ಯಾಕೆಂತಂದರೆ ರವಿ ಅಶ್ವಿನ್ ರಿಟೈರ್ಮೆಂಟ್ ಅನೌನ್ಸ್ ಮಾಡಿರೋದು, IPLಗೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಿರೋದು. ಅಟ್ಲೀಸ್ಟ್ ಎಕ್ಸ್ಟ್ರಾ ಒಂದು 2-3 ವರ್ಷ ಆಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇಲ್ಲ, ಪಟ್ಟನಾಗಿ ರಿಟೈರ್ಮೆಂಟ್ ಅನೌನ್ಸ್ ಮಾಡಿಬಿಡಿದ್ರು. IPL ಆಡೋದಿಲ್ಲ ಅಂತ ಇಂಟರ್ನ್ಯಾಷನಲ್ ಫಾರ್ಮ್ಯಾಟ್ಗೆ ರಿಟೈರ್ಮೆಂಟ್ ಅನೌನ್ಸ್ ಮಾಡಿದ್ರು. ಇವಾಗ ಇವರು ಆಡಲ್ಲ ಅಂತಂದಿದ್ರೆ ಅಕ್ರಾಸ್ ಆಲ್ ಫಾರ್ಮೆಟ್ಸ್ IPL ಆಡಲ್ಲ, ಎಲ್ಲ ಕ್ರಿಕೆಟ್ಗೂ ಕೂಡ ಇಂಡಿಯಾದಲ್ಲಿ ವಿದಾಯ ಹೇಳ್ತಾ ಇದ್ದೀನಿ ಅಂತ ಅವಾಗಲೇ ಹೇಳಿರ್ಬೋದಾಗಿತ್ತಲ್ಲ. ಇಲ್ಲಿ ಸ್ಪೆಷಲ್ ಆಗಿ ಬಂದ್ಬಿಟ್ಟು IPLಗೆ ರಿಟೈರ್ಮೆಂಟ್ ಕೊಡುವಂಥದ್ದೆಲ್ಲ ಏನಿತ್ತು? ಸೊ ಆಗಿರುವಂಥ ರೀಸೆಂಟ್ ಡೆವಲಪ್ಮೆಂಟ್ಸ್ಗಳೆಲ್ಲ ಇಂಪ್ಯಾಕ್ಟ್ ಆಗಿದೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಇವರ ರಿಟೈರ್ಮೆಂಟಲ್ಲಿ ಅದು ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿದೆ, ಇನ್ಫ್ಲೂಯೆನ್ಸ್ ಮಾಡಿರ್ಬೋದು, ಇವ್ರನ್ನೇ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಕೊಟ್ಟಿರೋ ಥರ ಕಾಣಿಸ್ತಾ ಇದೆ. ಅದೇ CSKಲಿ ಇವರು ಸ್ವಲ್ಪ ಹೆಸರು ಹಾಳು ಮಾಡ್ಕೊಂಡ್ರಲ್ಲ, CSK ಬಗ್ಗೆ ಹಂಗೆ ಮಾತಾಡ್ಬಿಟ್ಟು ಟೀಮ್ಗೆ ಒಂಥರ ದ್ರೋಹ ಮಾಡ್ತಾರೆ, ಅದು ಇದು ಅನ್ನೋ ಥರ ಅಲ್ಲಿ ಇವಾಗೆಲ್ಲ ಪೋಟ್ರೆ ಆಗೋಗ್ಬಿಟ್ಟೈತಲ್ಲ. ಟೀಮ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ, ಟೀಮ್ ಇಂಟರ್ನಲ್ ಸೀಕ್ರೆಟ್ಗಳನ್ನೆಲ್ಲ ಬಿಟ್ಕೊಂಡು ಕೊಡ್ತಾರೆ, ಟೀಮಲ್ಲಿ ಇದ್ಕೊಂಡೇನೆ ಅಂತ ಎಲ್ಲ ಪೋಟ್ರ ಆಯ್ತಲ್ಲ. ಸೊ ಅದರಿಂದ ಏನಾದರೂ ಇವರು IPL ಬೇಡ, ಸವಾಸನೂ ಬೇಡ ಅಂತ ರಿಟೈರ್ಮೆಂಟ್ ಆಗಿ ಕೊಟ್ರ ಅಂತ ಒಂದು ಡೌಟ್ ಅಷ್ಟೇನೆ. ಸಿಕ್ಕಾಪಟ್ಟೆ ಫ್ರಾಂಚೈಸ್ಗೆ ಆಡಿದ್ದಾರೆ. ಸ್ಟಾರ್ಟ್ ಮಾಡಿದ್ದು ಅವರ ಕರಿಯರ್ನ 2009 CSKಯಿಂದ ಸ್ಟಾರ್ಟ್ ಮಾಡಿದ್ರು ಅಂತ ಆಲ್ಮೋಸ್ಟ್ 2015ವರೆಗೂ ಕೂಡ CSKಗೆ ಆಡಿದ್ರು. ಅಂದರೆ ಬ್ಯಾನ್ ಆಗೋವರೆಗೂ ಕೂಡ CSK ಬ್ಯಾನ್ ಆಗೋವರೆಗೂ 2 ವರ್ಷ ಬ್ಯಾನ್ ಆಗೋರು ಕೂಡ ಅಲ್ಲಿಗೇನೆ ಆಡ್ತಾಯಿದ್ರು. ಅದಾದಮೇಲೆ ರೇಸಿಂಗ್ ಪುಣೆ ಸೂಪರ್ ಜೈಂಟ್ಸ್ಗೆ ಆಡಿದಂಥವ್ರು 1-2 ವರ್ಷ ಆಡಿದ್ರು. ಆಮೇಲೆ ಕಿಂಗ್ಸ್ 11 ಪಂಜಾಬ್ಗೆ ಬಂದರು, 1-2 ವರ್ಷ ಕ್ಯಾಪ್ಟನ್ಸಿನೂ ಕೂಡ ಕಿಂಗ್ಸ್ 11 ಪಂಜಾಬಲ್ಲಿ ನಿಭಾಯಿಸಿದ್ರು ರವಿ ಅಶ್ವಿನು. ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ಅವ್ರನ್ನ ತೊಗೊಂಡಿದ್ರು, ಅಲ್ಲೊಂದು 2 ವರ್ಷ ಇದ್ದರು. ಆಮೇಲೆ ಮತ್ತೆ ರಿಟರ್ನ್ ಆಗಿದ್ದು ರಾಜಸ್ಥಾನ್ ರಾಯಲ್ಸ್ಗೆ. ಅದಾದ ನಂತರ ಒರಿಜಿನಲ್ ಗ್ಯಾಂಗ್ಸ್ಟರ್ ಎಲ್ಲಿದ್ರು ಅಲ್ಲಿಗೆ ಬರಬೇಕಾಯಿತು CSKಗೆ. ರವಿ ಅಶ್ವಿನ್ ಅಂತ ಬಂದಾಗ ನನಗೆ ನೆನಪಾಗೋದು ಯಾವುದು ಅಂತಂದರೆ 2011 RCB ಅಗೇನ್ಸ್ಟು ಫೈನಲ್ ಇರುತ್ತಲ್ಲ, ಅಲ್ಲಿ ಕ್ರಿಸ್ ಗೇಲ್ ಅವರ ವಿಕೆಟ್ ಎತ್ಬಿಡ್ತಾರೆ. ಸೊ ಅದೇ ನನಗೆ IPL ಅಂತ ಬಂದಾಗ ರವಿ ಅಶ್ವಿನ್ ಅಂತ ಬಂದಾಗ ನೆನಪಾಗೋದು. ಜೊತೆಗೆ ಜಾಸ್ ಬಟ್ಲರ್ನ ಮನ್ಕಾಡ್ ಮಾಡ್ಬಿಟ್ಟು ಔಟ್ ಆಗಿದ್ದು. ಸೊ 2 ಇನ್ಸಿಡೆಂಟ್ ಏನಿದೆ, ಒಂಥರ ಅಶ್ವಿನ್ನು ಎಷ್ಟೇ ವರ್ಷ ಆದ್ರೂ ಕೂಡ ನಾನಂತೂ ಥರ ತಲೆ ಇಟ್ಕೊಳ್ಳೋ ಅಂತ 2 ಇನ್ಸಿಡೆಂಟ್ ಅಂತಂದರೆ ಕ್ರಿಸ್ ಗೇಲ್ನ ಔಟ್ ಮಾಡಿದ್ದು, ಜೊತೆಗೆ ಜಾಸ್ ಬಟ್ಲರ್ನ ಮನ್ಕಾಡ್ ಮಾಡಿದ್ದು, ಯಾರು ಕೂಡ ಮರೆಯೋಕ್ಕಾಗೋದಿಲ್ಲ. ಇನ್ನು ಸಿಕ್ಕಾಪಟ್ಟೆ ಮ್ಯಾಚ್ಗಳಲ್ಲಿ ಇವರು ಏನೇನೇನೋ ಮಾಡಿದ್ದಾರೆ. ಬಟ್ ಇವಾಗ ಅವೆಲ್ಲ ಬೇಡ, ಯಾವನ್ ಕೇಳಿಸ್ಕೊಂತನವ್ರನ್ನ ಹೇಳಿದ್ರು ಏನು ರವಿ ಅಶ್ವಿನ್ ಏನು ದೊಡ್ಡ ಪುಡಾಂಗ? ಹೌದು ಮಗ, ಒಂಥರ ಪುಡಾಂಗೇನೆ. ರವಿ ಅಶ್ವಿನು ಬ್ಯಾಕ್ ಟು ಬ್ಯಾಕ್ ಸೀಸನ್ ಮಸ್ತಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಾರೆ CSK ಬಹುಶಃ ಟ್ರೋಫಿನೇ ಎತ್ತಾ ಇಲ್ಲ 2010 ಮತ್ತು 2011 ಟೈಮಲ್ಲಿ. ಅವಾಗಲೇ ಒಂಥರ ಗ್ಯಾಂಗ್ಸ್ಟರ್ ಅವರು. ಇವಾಗ ಪರವಾಗಿಲ್ಲ, ಲಾಸ್ಟ್ ಸೀಸನ್ ಏನಂತ ಕಿತ್ತುಗುಡ ಹಾಕುವಂಥ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ. ಆ್ಯಂಡ್ ಬೆಂಚ್ ಮಾಡಿಸ್ಬಿಟ್ಟಿದ್ರು, ಕೂರಿಸ್ಬಿಟ್ಟಿದ್ರು, ಬೇಡಾಗೋರು ನೀನು ಕೂತ್ಕೋ ಸೈಲೆಂಟಾಗೆ, ನಾವು ಆಡ್ಕೊಂತೀವಿ ಅಂತ ಹೇಳ್ಬಿಟ್ಟಿದ್ರು. 220 ಮ್ಯಾಚ್ ಆಡಿರೋ ಅಂತ ರವಿ ಅಶ್ವಿನ್ 2009 ಹಿಡ್ಕೊಂಡು 2025 ಕೂಡ ಅವ್ರ ಕೆರಿಯರ್ IPL ಇದೆ ಅಂತಂದರೆ ಮೆಚ್ಕೊಂಡ್ಲೇಬೇಕು. ಯಾಕಂದರೆ 220 ಮ್ಯಾಚ್ IPL ಆಡಿದ್ರೆ ಅಂತಂದರೆ IPL ಅಲ್ಲೇ ಒಂಥರ ಓಜಿ ಲೆಕ್ಕ. 200 ಮ್ಯಾಚ್ ಆಡ್ಬಿಟ್ರು ಅಂತಂದರೆ, 100 ಮ್ಯಾಚ್ ಆಡೋದೇ ಕಷ್ಟ, 200 ಮ್ಯಾಚ್ ಆಡಿದ್ರೆ ಅಂತಂದರೆ ಮಸ್ತು. ಅದರಲ್ಲಿ 98 ಇನ್ನಿಂಗ್ಸು ಬ್ಯಾಟಿಂಗ್ ಆಡಿರೋರು 833 ರನ್ನ ಹೊಡೆದಿದ್ದಾರೆ. ಬೌಲಿಂಗ್ ಸ್ಟಾಟ್ಸ್ ಅಂತ ಬಂದಾಗ 220 ಮ್ಯಾಚಲ್ಲಿ 217 ಮ್ಯಾಚ್ ಬೌಲಿಂಗ್ ಹಾಕಿದರೆ 4710 ಬಾಲ್ನ ಬೌಲಿಂಗ್ ಮಾಡಿದ್ದಾರೆ. 5672 ರನ್ನ ಕೊಟ್ಟಿದ್ದಾರೆ. ಆ್ಯಂಡ್ 4 ಮೇಡಿನ್ ಕೂಡ ಮಾಡಿದ್ದಾರೆ. 187 ವಿಕೆಟ್ಸ್ನ ಎತ್ತಿದ್ದಾರೆ. 187 ವಿಕೆಟ್ ಸುಮ್ಮನೆ ಮಾತಲ್ವೇ ಅಲ್ಲ IPLಲ್ಲಿ. ಆ್ಯಂಡ್ ಇವರ ಆ್ಯಾವ್ರೇಜ್ ಬಂದ್ಬಿಟ್ಟು 30 ಇದೆ, ಎಕನಾಮಿ ಬಂದ್ಬಿಟ್ಟು 7.2 ಇದೆ, ಸ್ವಲ್ಪ ಅಲ್ಲಿ ಇಲ್ಲಿ ಇದೆ. ಸೊ ಇನ್ನೇನು ಸ್ಟ್ಯಾಟ್ಸ್ ಗಿಟ್ಸ್ ಎಲ್ಲ ಕಟ್ಕೊಂಡು ಏನು ಮಾಡ್ತೀರಾ, ರಿಟೈರ್ ಆದ್ರಲ್ಲ ಅಷ್ಟೇ. ಒಟ್ಟಲ್ಲಿ ಅದೇ ಇನ್ಫ್ಲೂಯೆನ್ಸ್ ಮಾಡ್ತಾ ಅಂತ ಈ CSK ಬಗ್ಗೆ ಅದು ಇದು ಮಾತಾಡಿದ್ರಲ್ಲ, ಅದು ಮಾತಾಡೋದ್ರಿಂದ ಸ್ವಲ್ಪ ಎಲ್ಲರೂ ನೆಗೆಟಿವ್ ಹಾಕೊಂಡು, ಎಲ್ಲ ಫ್ರಾಂಚೈಸಿಗಳನ್ನು ಕೂಡ ನೆಗೆಟಿವ್ ಹಾಕೊಂಡ್ಬಿಟ್ಟಿದ್ದಾರೆ. ನಾನೇನಾದ್ರು ಅನ್ಸೋಲ್ಡ್ ಆಗೋಗ್ಬಿಟ್ರೆ, ಯಾಕಂದರೆ ಟೀಮ್ ಬಗ್ಗೆ ಮಾತಾಡಿದ್ದೀನಿ ಇವಾಗ ಒಳಗಡೆ ಇದ್ಕೊಂಡು. ಇವಾಗ ಯಾವ್ದಾದ್ರು ಟೀಮ್ ನಾನು ಪಿಕ್ ಮಾಡಿದ್ರು ನಾನು ಆ ಟೀಮ್ ಬಗ್ಗೆ ಏನೋ ಮಾತಾಡ್ಬಿಡ್ತೀನಿ ಅಂತ ಬೈದಲ್ಲೇ ಇರ್ಬೋದಲ್ವ ಆ ಟೀಮು. ಅಥವಾ ನಾನು ಏನೋ ಮಾತಾಡ್ಬಿಟ್ಟಿದ್ದೀನಿ CSK ಬಗ್ಗೆ ಅಂತ ನಾನು ಅನ್ಸೋಲ್ಡ್ ಮಾಡಿಬಿಟ್ರೆ ಯಾರು ತೊಗೊಳ್ದೇ ಇದ್ಬಿಟ್ರೆ. ಯಾಕಂದರೆ ನೋಡಿದ್ದೀವಿ ಲೆಜೆಂಡ್ಸ್ ಆಫ್ ದ ಲೆಜೆಂಡ್ಸು ಡೇವಿಡ್ ವಾರ್ನರ್ ಅಂತ ಇಂಥ ಪ್ಲೇಯರ್ಗಳು ಅನ್ಸೋಲ್ಡ್ ಆಗಿರೋದಲ್ಲ ನಾವು ನೋಡಿದ್ದೀವಿ. ಸೊ ಇವರೇನೋ ಅನ್ಸೋಲ್ಡ್ ಆಗಿಬಿಡ್ತಾರೆ ಅಂತ ಬೈದಿಂದ ಬ್ಯಾಕ್ ಫುಟಲ್ಲಿ ಉಳ್ಕೊಂಬಿಟ್ರ. ಆದ್ರೂ 9 ಪಾಯಿಂಟ್ ಸಂಬಾಳ್ ಕೋಟಿಗೆ ಹೋಗ್ಬಿಟ್ಟು ಪಟ್ಟಣಂಗೆ ವಿಡ್ರಾ ಮಾಡ್ಕೊಂಬಿಡ್ಬೇಕು ಅಂತಂದರೆ, ರಿಟೈರ್ ಆಗಿಬಿಡ್ಬೇಕು ಅಂತಂದರೆ ಆಶ್ಚರ್ಯ ಖಂಡಿತ ಆಗುತ್ತೆ. ನಾನು ಅಂದ್ಕೊಂಡಿದ್ದೆ 1-2-3 ಸೀಸನ್ ಅಂತೂ ಪಕ್ಕ ಆಡ್ತಾರೆ ಅಂತ. ಅವ್ರು ಅದನ್ನೇ ಹೇಳಿದ್ದು. ಅಂದರೆ ಇಂಟರ್ನ್ಯಾಷನಲ್ ಫಾರ್ಮೆಟಿಗೆ ರಿಟೈರ್ಮೆಂಟ್ ಕೊಟ್ಟಂಥ ಟೈಮಲ್ಲಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಆಡ್ತೀನಿ, ನಾನು IPL ಎಲ್ಲ ಆಡ್ತೀನಿ ಅಂತ ಹೇಳಿದರು. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ರಿಟೈರ್ಮೆಂಟಾಗಿ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಅವರಲ್ಲಿ ಇನ್ನೂ ಕ್ರಿಕೆಟ್ ಬಾಕಿ ಇತ್ತು, 1-2-3 ವರ್ಷ ಆಡೋವಂಥ ಕ್ರಿಕೆಟ್ ಅಂತೂ ಖಂಡಿತ ಬಾಕಿ ಇತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಆಕ್ಸೆಪ್ಟ್ ಮಾಡಬೇಕು ಅಷ್ಟೇ. ನಿಮ್ಗೇನು ಅನಿಸ್ತು ರವಿ ಅಶ್ವಿನು ರಿಟೈರ್ ಆಗಿದ್ದು? ಆ್ಯಂಡ್ ರವಿ ಅಶ್ವಿನ್ ಅಂತ ಅಂದಾಗ ನಿಮಗೆ ಏನು ಪಟ್ಟನಾಗಿ IPL ಗ್ಯಾಪ್ನ ಬರುತ್ತೆ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.